ಬೆಂಗಳೂರು ಹೊರವಲಯದ ಕಗ್ಗಲೀಪುರ ಗ್ರಾಮದ ತಾತಗುಣಿ ಬಳಿ ಪ್ರಧಾನಿ ನರೇಂದ್ರ ಮೋದಿ ಸಂಚರಿಸುವ ರಸ್ತೆ ಮಾರ್ಗದ ಬದಿಯಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದವು. ಘಟನೆ ಸಂಬಂಧ ಕಗ್ಗಲೀಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಗೆ ಕೇಂದ್ರೀಯ ತನಿಖಾ ಸಂಸ್ಥೆ ಮುಂದಾಗುವಂತಹ ಸಾಧ್ಯತೆ ಇದೆ. ಮೋದಿ ಕಾರ್ಯಕ್ರಮ ಹಿನ್ನೆಲೆ ಕೇಂದ್ರ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಎನ್ಐಎ ಸೆಂಟ್ರಲ್ ಇಂಟೆಲಿಜೆನ್ಸ್ ಟೀಮ್ನಿಂದ ಪರಿಶೀಲನೆ ಮಾಡುವಂತಹ ಸಿದ್ಧತೆ ಇದೆ. ಕೇವಲ ಜಿಲೆಟಿನ್ ಅಷ್ಟೇ ಅಲ್ಲದೆ ಪೊಲೀಸರ ಭದ್ರತೆ ಬಗ್ಗೆಯೂ ಕೂಡ ವಿಚಾರಣೆ ನಡೆಸಲಿದ್ದಾರೆ. ಪ್ರಧಾನಿ ಮೋದಿ ಬರೋ ಮುನ್ನ ಬೆದರಿಕೆ ಕರೆ ಮತ್ತು ಜಿಲೆಟಿನ್ ಕಡ್ಡಿ ಪತ್ತೆ ಸಂಬಂಧ ಕೋರಮಂಗಲ ಪೊಲೀಸರು ಬೆದರಿಕೆ ಕರೆ ಮಾಡಿದ್ದ ವ್ಯಕ್ತಿಯ ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಪೊಲೀಸರಿಂದ ಲೋಹಿತ್ ಎಂಬಾತನ ವಿಚಾರಣೆ ನಡೆಸಲಾಗ್ತಾ ಇದ್ದು ಮಾನಸಿಕ ಅಸ್ವಸ್ಥನಂತೆ ಕಾಣಿಸಿಕೊಂಡಿದ್ದಾನಂತೆ. ರೂಟ್ ಮ್ಯಾಪ್ ನೋಡಿ ಮೇಲ್ನೋಟದ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ಘಟನೆ ಹಿಂದಿನ ದಿನ ತಮಿಳುನಾಡಿನ ಸೂಲಗಿರಿಯ ಕಡೆ ಪ್ರಯಾಣ ಬೆಳೆಸಿದ ಲೋಹಿತ್ ಕಾಫಿ ಡೇ ಹಾಗೂ ಎಲ್ಲಾ ಕಡೆ ತಿರುಗಾಡಿ ಮನೆಗೆ ಮತ್ತೆ ವಾಪಸ್ ಬಂದಿದ್ದಂತೆ. ಫೋನ್ ಮಾಡಿದ ಬಳಿಕ ತಿಲಕ್ ನಗರದ ಭಾಗದಲ್ಲಿ ಪತ್ತೆಯಾಗಿದ್ದಾನೆ. ಲೋಹಿತ್ ಪ್ರಯಾಣದ ಬಸ್ ಟಿಕೆಟ್ಗಳನ್ನು ಪೊಲೀಸರು ಕಲೆ ಹಾಕಿದ್ದು ಜಿಲೆಟಿನ್ ಪತ್ತೆ ಜಾಗಕ್ಕೆ ಲೋಹಿತ್ ಪ್ರಯಾಣದ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಪ್ರಧಾನಿ ಮೋದಿ ಸಾಗುವಂತ ಮಾರ್ಗದಲ್ಲಿ ಭದ್ರತಾ ಲೋಪ ಕುರಿತು ಕೇಂದ್ರ ವಲಯ ಐಜಿಪಿ ಗಿರೀಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ ನಮ್ಮ ತಂಡ ಪರಿಶೀಲನೆ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ನಮ್ಮ ತಂಡ ಉತ್ತಮ ಕೆಲಸ ಮಾಡಿದೆ. ಪ್ರಧಾನಿಗಳು ಬರುವ ಮುಂಚೆನೇ ಜಿಲೆಟಿನ್ ಪತ್ತೆ ಮಾಡಲಾಗಿತ್ತು. ತನಿಖೆ ನಡೀತಾ ಇದೆ ಅಂತ ಹೇಳಿದರು. ಟೀಮ್ ಅಂತ ಇರುತ್ತೆ, ಅದು ನೋಡಿ ನಮ್ಮ ಆ್ಯಂಟಿ ಸಬೋಟೇಜ್ ಚೆಕ್ ಟೀಮ್ ಅಂತ ಇರುತ್ತೆ. ಅವರು ಮತ್ತು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಕ್ಕಂಥ ಅಲ್ಲಿ ಬಂದೋಬಸ್ತ್ ಇರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಅವರು ಹುಡುಕಿರೋದು ಪ್ಲಸ್ ನಮ್ಮ AS ಚೆಕ್ ಟೀಮ್ ಅವರು ಕೂಡ ಅದನ್ನು ಡಿಟೆಕ್ಟ್ ಮಾಡಿರೋದು. ಈಗ 2 ಜಿಲೆಟಿನ್ ಸ್ಟಿಕ್ ಸಿಕ್ಕಿದೆ, ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಕಾನ್ವೆ ಬರೋ ರೂಟಲ್ಲಿ ಸ್ವಲ್ಪ ದೂರ, ಅಂದರೆ ನಾವು ಎಕ್ಸಾಕ್ಟ್ಲಿ ಆನ್ ದ ರೋಡ್ ಅಲ್ಲ, ರಸ್ತೆ ಮೇಲೆ ಅಲ್ಲ, ರಸ್ತೆ ಫುಟ್ಪಾತಿಂದ ದೂರ ಆ ಕಡೆ ಕಾಂಪೌಂಡ್ ಕಡೆ ಯಾರು ಅದನ್ನು ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವೀಗ ತನಿಖೆ ಮಾಡ್ತೇವೆ. ಇನ್ನು ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ಮಾತನಾಡಿ, ಪ್ರಧಾನಿಗಳು ಬರುವಂಥ 2 ಗಂಟೆ ಮುಂಚಿತವಾಗಿ ಪತ್ತೆಯಾಗಿದೆ. ಕಂಟ್ರೋಲ್ ರೂಮ್ಗೆ ಬಂದಿರುವಂಥ ಕರೆಗೂ ಈ ಘಟನೆಗೂ ಮೇಲ್ನೋಟಕ್ಕೆ ಸಂಬಂಧ ಇಲ್ಲ ಅಂತ ಗೊತ್ತಾಗಿದೆ ಅಂತ ಹೇಳಿದರು. ಭದ್ರತಾ ಲೋಪದ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ರಾಮನಗರ SP ಶ್ರೀನಿವಾಸ್ ನೇತೃತ್ವದಲ್ಲಿ 50 ಜನರ ತನಿಖಾ ತಂಡ ರಚನೆ ಮಾಡಲಾಗಿದೆ. ಒಟ್ಟು 6 ತಂಡ ರಚಿಸಿ ರಾಮನಗರ SP ಆದೇಶವನ್ನು ಹೊರಡಿಸಿದ್ದಾರೆ. ಕಗ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಏನು ನೈಸ್ ರೋಡಿಂದ ಕನಕಪುರ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗುವಂತಹ ಜಾಗದಲ್ಲಿ ಸುಮಾರು 1 ಕಿಲೋಮೀಟರ್ ದೂರ ನೈಸ್ ರೋಡ್ ಜಂಕ್ಷನಿಂದ ಏನು ಅಲ್ಲಿ ನಮ್ಮ ಕಾನ್ಸ್ಟೇಬಲ್ ಡ್ಯೂಟಿಗೆ ಪ್ಲೇಸ್ ಆಗಿರ್ತಾರೆ. ಕಾನ್ಸ್ಟೇಬಲ್ ಅವರ ಒಂದು ಏನು ಏರಿಯಾ ಡಾಮಿನೇಷನ್ ಮಾಡಿದಂಥ ಸಂದರ್ಭದಲ್ಲಿ ರೋಡಿಂದ ಸುಮಾರು ಒಂದು 20 to 25 ಅಡಿ ದೂರದಲ್ಲಿ ಏನು ಒಂದು ಕಾಂಪೌಂಡ್ ಇದೆ, ರೋಡಿಂದ ದೂರದಲ್ಲಿ ಅಲ್ಲಿ ಅನುಮಾನಾಸ್ಪದ ಒಂದು ಪ್ಯಾಕೆಟ್ ಇದೆ ಅನ್ನೋದನ್ನು ಗಮನಿಸಿ ಇಮಿಡಿಯೇಟಾಗಿ ಮಾಹಿತಿ ನೀಡಿದ ನಂತರದಲ್ಲಿ ನಮ್ಮ ಟೀಮ್ಗಳು ಏನು ಏರಿಯಾ ಡಾಮಿನೇಷನಲ್ಲಿ ತೊಡಗಿರುತ್ತೆ ಅವರೆಲ್ಲ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ಯಾಕೆಟ್ನಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಇರೋದು ಕಂಡುಬಂದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಾ ಇದೆ. ಕಾರಾಗೃಹ ಇಲಾಖಾ ಅಧಿಕಾರಿಗಳಿಂದ SPPಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಇಂದು SPPಯಿಂದ ಸರ್ಕಾರಕ್ಕೆ 2 ವರದಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಜೈಲಿನ ವ್ಯವಸ್ಥೆ ಸೇರಿ ಟ್ರಯಲ್ ಕುರಿತಾದ ವರದಿ ಗೃಹ ಇಲಾಖೆಗೆ ಸಲ್ಲಿಸುತ್ತಾರೆ. ಈಗಾಗಲೇ ಜೈಲಿನ ಮ್ಯಾನ್ಯುವಲ್ ವ್ಯವಸ್ಥೆ ಬಗ್ಗೆ ಫೋಟೋ ಸೇರಿದಂತೆ ದಾಖಲೆ ಸಹಿತ ವರದಿಯನ್ನ ಜೈಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. SPP ಪ್ರಸನ್ನಕುಮಾರ್ ಮತ್ತು ತಂಡದಿಂದ ಇವತ್ತು ರಿಪೋರ್ಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಇದ್ದು ಸುಪ್ರೀಂ ಕೋರ್ಟ್ಗೆ 15ನೇ ತಾರೀಕಿನ ಒಳಗೆ ವರದಿ ಸಲ್ಲಿಕೆಯಾದಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸಲಿದೆ. ಗದಗ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಸೌಲಭ್ಯಗಳ ಬಗ್ಗೆ ಅಪಸ್ವರ ಕೇಳಿಬಂದಿದೆ. ಹಾಸ್ಟೆಲ್ನಲ್ಲಿ ಬಾಳೆಹಣ್ಣು ಮೊಟ್ಟೆ ನೀಡ್ತಾ ಇಲ್ಲ ಅಂತ ಗಂಗಿಮಡಿಯ ಸರ್ಕಾರಿ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಆಹಾರ ಧಾನ್ಯಗಳಲ್ಲಿ ಹುಳು ತುಂಬಿರುತ್ತದೆ, ನೀರಿನ ಅಭಾವ ಇದೆ, ಗಲೀಜು ನೀರಿನಿಂದ ಅಲರ್ಜಿ, ತುರಿಕೆ, ಮೊಡವೆಗಳು ಉಂಟಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ನಾ ಕಲಿತಾರೋ ಕಾಲೇಜ್ JT ಕಾಲೇಜ್ ಸರ. ಇಲ್ಲಿದ್ರೆ ಏನಿಲ್ಲ, ನಡ್ಕೊತ ಹೋಗ್ಬೇಕಂದ್ರೆ 4-4.25 ಕಿಲೋಮೀಟರ್ ನಡ್ಕೊತ ಹೋಗ್ಬೇಕ್ರಿ. ಈಗ 3-4 ದಿನ ಆಯ್ತು ಸರ. ಮುಂಜಾನೆ ನೀರಿಲ್ರಿ, ರಾತ್ರಿನೂ ಇಲ್ಲರಿ. ರಾತ್ರಿ ಏನೋ ಟಾಯ್ಲೆಟ್ ಬಂದ್ರೆ ನಾವೆಲ್ಲಿ ಹೋಗ್ಬೇಕ್ರಿ ಸರ್? ಇಲ್ಲೆಲ್ಲ ಗೇಟ್ ಹಾಕಿರ್ತೈತೆ ರೀ. ಇಲ್ಲೆಲ್ಲ ಏರಿಯಾ ಅಂದ್ರೆ ಭಾಳ ಡೇಂಜರ್ ಐತೆ ಸರ್ ಇದು. ನಾವೆಲ್ಲಿ ಹೋಗ್ಬೇಕ್ರಿ? ನೀರು ಒಂದಿಲ್ಲ ರೀ. ನಡ್ಕೊತ ಹೋಗ್ಬೇಕಂದ್ರೆ 4-5 ಕಿಲೋಮೀಟರ್ ನಡ್ಕೊತ ಹೋಗ್ಬೇಕ್ರಿ ಕಾಲೇಜಿಗೆ. ನೀರು ಇರಲ್ಲ ರೀ. ನಮ್ಮದು 9 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ರೀ.
ಅಷ್ಟೊತ್ತೊಂದ್ಲಿ ನಾಷ್ಟನೇ ಇರಲ್ರಿ ಏನಿರಲ್ರಿ ನಮಗೆ. ಇನ್ನೊಂದು ರೀ ಮತ್ತೆ ಮ್ಯಾಗ್ಝಿನ್ ತಿಂಗಳ ಮ್ಯಾಗ್ಝಿನ್ ಕರೆಕ್ಟ್ ಟೈಮ್ ಕೊಡಲ್ರಿ, ನ್ಯೂಸ್ ಪೇಪರ್ ರೀ, ಮತ್ತು ಊಟನೂ ಕರೆಕ್ಟ್ ಮಾಡಲ್ರಿ ಇವರೆಲ್ಲ. ಇಲ್ಲೇ ನಾವು ಏನು ಮಾಡ್ಬೇಕು ರೀ? ಒಂದು ಊಟ ಸರಿ ಇರ್ಲಿಕ್ಕೆ ನಾವು ಹೆಂಗೆ ಓದ್ಬೇಕು ರೀ ಸರ್? ಮೈಂಡ್ರ ಕರೆಕ್ಟ್ ಇದಾಗುತ್ತೆ. 5 ವರ್ಷದಿಂದ ವ್ಯಾಸಂಗ ಮಾಡ್ತಿದ್ದೀನಿ ಸರ್. ಇಲ್ಲಿ ಹಿಂದೆಲ್ಲ ಚೆನ್ನಾಗೇ ನಡೆಸ್ತಾ ಇದ್ರಿ ಸರ. ಕೆಲವು ಈಗ ಇವು ಬರ್ತದೆ ಸರ್ ದಿನಾಚರಣೆಗಳನ್ನ ಸರ್. ಅವ್ನು ಯಾಕೆ ಮಾಡ್ತಾರಂತ ಅನ್ನೋದು ಒಂದು ವಾರ್ಡನ್ಗೆ ಗೊತ್ತಿಲ್ಲ ಸರ್. ಇತ್ತೀಚೆಗೆ ಸರಿಯಾಗಿ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಅರಿವು ಊಟ ಮೂಡಿಸ್ತಾ ಇಲ್ಲ ನಮಗೆ. ದಿನಾಚರಣೆ ಸರಿಯಾಗಿಲ್ಲ, ಊಟ ಸರಿಯಾಗಿಲ್ಲ, ಮತ್ತು ನೀರೆಲ್ಲ ಹೊಲಸು ಅಲ್ಲೆಲ್ಲ ಹೊಲಸದ ಸರ್, ತೋರಿಸ್ತೀವಿ ಸರ್ ನಿಮಗೆ. ಅದೊಂದು ನನಗೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾಗಿರುವಂಥ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಇಂದಿನಿಂದ ಚನ್ನಪಟ್ಟಣ ಪ್ರವಾಸವನ್ನು ಕೈಗೊಂಡಿದ್ದಾರೆ. ತಿಟ್ಟಮಾರನಹಳ್ಳಿ ಗ್ರಾಮದಿಂದ ಪ್ರವಾಸ ಆರಂಭವಾಗಲಿದೆ. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ರಘುನಂದನ್ ರಾಮಣ್ಣ ಸ್ವಾಮೀಜಿಯವರನ್ನು ಸ್ವಾಗತ ಮಾಡಲಿದ್ದಾರೆ. ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ಸ್ವಾಮೀಜಿಯವರು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಅರಿವನ್ನು ಮೂಡಿಸಲಿದ್ದಾರೆ. ಅಮಿತ್ ಶಾ ಕಾಲಿಗೆ ಮಾಜಿ ಸಿಎಂ ಬಿಎಸ್ವೈ ನಮಸ್ಕಾರ ಮಾಡಿದ ವಿಚಾರದ ಬಗ್ಗೆ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿರುವ ಅವರು, ಅಮಿತ್ ಶಾ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಅದಕ್ಕೆ ನಮಸ್ಕಾರ ಮಾಡಿರಬೇಕು. ಚಿತ್ರದುರ್ಗದಲ್ಲಿ ನಡೆದಿರೋದು ಅಭಿಮಾನೋತ್ಸವ ಅಲ್ಲ, ಬೀಳ್ಕೊಡುಗೆ ಸಮಾರಂಭ. ಅಮಿತ್ ಶಾ ಬಂದಿದ್ದು ಯಡಿಯೂರಪ್ಪ ಅವರನ್ನ ಬೀಳ್ಕೊಡುಗೆ ಸಮಾರಂಭಕ್ಕೆ ಅಂತಂದ್ರು. ಯಡಿಯೂರಪ್ಪನವರು ಭಾಳ ಹಿರಿಯರು. ಅಮಿತ್ ಶಾ ಅವರು ಇನ್ನ ಗುಜರಾತದ ಇದು ಇದ್ದಾಗ ಇವರು ಇದು ಇದ್ದರು. ಅವ್ರ ಅಧಿಕಾರದಿಂದ ಅಮಿತ್ ಶಾ ಅವರು ದೊಡ್ಡ ಹುದ್ದೆಯಲ್ಲಿ ಅದಾರೆ. ಅದರ ಗೌರವದಿಂದ ನಮಸ್ಕಾರ ಅಟ್ಟೆ ಮಾಡಬೇಕು. ಖಾಲಿ ಮುಗಿಯುವಷ್ಟು ಏನು ಪುತ್ರಯಾಮವನ್ನು ಪ್ರದರ್ಶನ ಮಾಡೋಂಗಾಯ್ತು ಜನರಿಗೆ. ಮತ್ತು ನನಗೆ ಅನ್ನಿಸ್ತು ನಿನ್ನೆ ಅವರು ರಾಜಕೀಯ ಸನ್ಯಾಸ ತಗೋತಾರೆ ಯಡಿಯೂರಪ್ಪನವ್ರು ತನಿಸಿತ್ತು. ಅದಕ್ಕೆ ನಿನ್ನೆ ಆಗಿದ್ದ ಘಟನೆ ಸರಿಯಲ್ಲ. ಅವರೇನು ಅವರ ನಮಸ್ಕಾರ ಮಾಡಿದ್ದು ತಪ್ಪು. ಬಿಜೆಪಿ ಯತ್ನಾಳ್ ಬಿಜೆಪಿಗೆ ವಾಪಸ್ ಬರ್ತಾರಾ ಅನ್ನೋದ್ರ ಬಗ್ಗೆ ಶಾಸಕ ಯತ್ನಾಳ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿರೋ ಅವರು, ವಿಜಯೇಂದ್ರ ಇದ್ರೆ ಯಾರ ಪಕ್ಷಕ್ಕೆ ಬರ್ತಾರೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ನಮ್ಮದು ಪ್ರಯೋಗ ಸ್ಟಾರ್ಟ್ ಮಾಡ್ತೀವಿ. ಜನರದ್ದು ಎಸ್ ಅಂದ್ರೆ JCB ಪಾರ್ಟಿ ರೆಡಿ. ಯಾವಾಗಿಂದ ಶುರು ಅಂತ ಏನು ಅದಕ್ಕೆಲ್ಲ ಪ್ರವಾಸದ ಈಗ ಮೊದಲ ಹಂತ ಇದು ಆಗೈತಿ. ನಾವೆಲ್ಲ ಎಲ್ಲಿ ಹೇಳಿದ್ದೆ ಆ ಗಣೇಶನ ಹೋಗಿ ಆಶೀರ್ವಾದ ತೊಗೊಂಡು ಶುಭ ಸಂಕೇತ ಸಿಕ್ಕೈತಿ. ಬಲಕಿಂದ ಹೂ ಬಿದ್ದದ, ಎಲ್ಲ ಒಳ್ಳೇದು ನಡೆದದ. ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ JCB. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನದ ಬಗ್ಗೆ ವ್ಯಂಗ್ಯವಾಡಿದಂಥ ಪ್ರಧಾನಿ ಮೋದಿ ವಿರುದ್ಧ ಉಪಮುಖ್ಯಮಂತ್ರಿ DK ಶಿವಕುಮಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಯಚೂರಿನ ಮುದಗಲ್ನಲ್ಲಿ ಮಾತನಾಡಿದಂಥ ಅವರು, ಪ್ರಧಾನಮಂತ್ರಿಗಳ ಕಣ್ಣಿಗೆ ಏನೇನು ಕಾಣ್ತಾ ಇದೆಯೋ ನಮಗೆ ಗೊತ್ತಿಲ್ಲ, ಯಾವ ಕುರ್ಚಿಗಳು ಅಲ್ಲಾಡ್ತಿಲ್ಲ ಅಂತ ತಿರುಗೇಟನ್ನು ಕೊಟ್ಟರು. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ರಾಯಚೂರಿನಲ್ಲಿ ಮಾತನಾಡಿದಂಥ ಅವರು, ಮೋದಿಯವರು ಯಾವ ದೃಷ್ಟಿ ಇಟ್ಟು ಹೇಳಿದಾರ ಗೊತ್ತಿಲ್ಲ, ನಮ್ಮ ಸರ್ಕಾರಕ್ಕೆ ಏನೂ ಆಗಲ್ಲ ಅಂತ ಹೇಳಿದರು. ಕೇರಳದಲ್ಲೂ ಹಾಗೆ ಆಯಿತು, ಪಂಜಾಬ್ದಲ್ಲೂ ಹಾಗೆ ಆಗುತ್ತಾ ಇದೆ ಅಂತ ಹೇಳ್ತಾರೆ. ಹೌದು ಸರ್, ಏನು ನಡೀತಾ ಇದೆ? ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ಅವ್ರಿಗೆ ಏನೇನು ಕಣ್ಣು ಕಾಣ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಯಾವ ಕುರ್ಚಿಗಳು ಆಡ್ತಾರೆ, ಎಲ್ಲ ಕುರ್ಚಿಗಳು ಗಟ್ಟಿಯಾಗಿವೆ. ಮೋದಿ ಅವ್ರು ಯಾವ ದೃಷ್ಟಿ ಇಟ್ಟು ಹೇಳಿದಾರ ಗೊತ್ತಿಲ್ಲ. ನಮ್ಮ ಸರ್ಕಾರ ಕೇರಳದಲ್ಲಿ ಇರ್ತೈತೆ, ಕರ್ನಾಟಕದಲ್ಲಿ ಇರ್ತೈತೆ, ಬೇರೆ ಕಡೆನೂ ಇದ್ದೇ ಇರ್ತೈತೆ. 5 ವರ್ಷವರೆಗೆ ಇದ್ದೇ ಇರ್ತೈತೆ, ಪ್ರಶ್ನೆ ಇಲ್ಲ. ಅವ್ರು ಹೇಳೋ ಅರ್ಥ ಇನ್ನು ಅವ್ರಿಗೆ ಗೊತ್ತು, ಅವ್ರು ಹೇಳಬೇಕು. ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಮತ್ತು ನಮ್ಮ ಪಕ್ಷದ ವರಿಷ್ಠರನ್ನ ಬಗೆಹರಿಸ್ತಾರೆ. ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಾಕ್ಟರ್ BJ ವಿಜಯಕುಮಾರ್ಗೆ ವಿಧಾನ ಪರಿಷತ್ ಸ್ಥಾನ ನೀಡೋಕೆ ನಿರ್ಣಯ ಕೈಗೊಳ್ಳಲಾಗಿದೆ. ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ 2 ಜಿಲ್ಲೆಯ ಶಾಸಕರು ಮತ್ತು ಮಾಜಿ ಶಾಸಕರು ಸಮ್ಮುಖದಲ್ಲಿ ನಿರ್ಧಾರ ಕೈಗೊಳ್ಳಲಾಯಿತು. ಬಳಿಕ MLC ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಸತತವಾಗಿ 25 ವರ್ಷಗಳಿಂದ ಸಮರ್ಥವಾಗಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿದ್ದಾರೆ. ಮುಂಬರುವ ಅಧ್ಯಕ್ಷರಿಗೆ ಮಾದರಿಯಾಗಿದ್ದಾರೆ ಅಂತ ಹೊಗಳಿದರು. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಬೇಸಿಗೆ ಮಳೆಗೆ ಬಿದ್ದಂಥ ಮರಗಳ ತೆರವು ಕಾರ್ಯ ನಡೀತಾ ಇದೆ. ಸದ್ಯ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏಪ್ರಿಲ್ 2ರಿಂದ ಇಲ್ಲಿಯವರೆಗೂ ಮಳೆಗಾಳಿಗೆ 136 ಮರಗಳು ಹಾಗೂ 269 ರೆಂಬೆ ಕೊಂಬೆಗಳು ಬಿದ್ದಿದೆ. ಇದರಲ್ಲಿ ಬಿದ್ದಂಥ 136 ಮರಗಳನ್ನು ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಉಳಿದಂತೆ 264 ರೆಂಬೆ ಕೊಂಬೆ ತೆರವುಗೊಳಿಸಲಾಗಿದೆ. ಬಾಕಿ ಉಳಿದಂಥ ಮರ ಹಾಗೂ ರೆಂಬೆ ಕೊಂಬೆಗಳನ್ನು ತೆರವುಗೊಳಿಸುವ ಪ್ರಕ್ರಿಯೆ ನಡೀತಾ ಇದೆ. ಮದುವೆಗೆ ತೆರಳಿದ ವಾಹನ ಅಪಘಾತವಾಗಿ 10ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಘಟನೆ ನಡೆದಿರುವುದು.
ಹೊರಬೈಲ್ನಿಂದ ಬೆಳಗಾವಿಗೆ ಮದುವೆಗೆ ಅಂತ ತೆರಳಿದವರು 2 ಕಿಲೋಮೀಟರ್ ಸಾಗಿದ್ರೆ ಸುಖಕರವಾಗಿ ಮನೆಗೆ ತಲುಪುತ್ತಿದ್ರು. ಆದರೆ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಗುಡ್ಡಕ್ಕೆ ಡಿಕ್ಕಿಯಾಗಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿಯ ಬಸವರಾಜ ದರೇಪ್ಪ ಕೆಂಪವಾಡ ದೇಶಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡೆದಿದ್ದಾರೆ. 25 ವರ್ಷದ ಯುವಕ ಬೆಂಗಳೂರಿನ ಗ್ರಂಥಾಲಯದಲ್ಲಿಯೇ ನಿತ್ಯ 12 ತಾಸಿಗೂ ಅಧಿಕ ಸಮಯ ಅಭ್ಯಾಸವನ್ನು ನಡೆಸಿ ಸಾಧನೆಯನ್ನು ಮಾಡಿದ್ದಾರೆ. ಕೃಷಿಕ ಕುಟುಂಬದಲ್ಲಿ ಜನಿಸಿದಂಥ ಬಸವರಾಜ್ ಕೆಂಪವಾಡ ತಮ್ಮ ಕಠಿಣ ಪರಿಶ್ರಮ ತಾಳ್ಮೆಯ ಮೂಲಕ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು 2024ರಲ್ಲಿ ಮೊದಲ ಪ್ರಯತ್ನದಲ್ಲಿ ಫಲ ಸಿಕ್ಕಿರಲಿಲ್ಲ. ಇದೀಗ 2ನೇ ಪ್ರಯತ್ನದಲ್ಲಿ ದೇಶಕ್ಕೆ ಮೊದಲ ಸ್ಥಾನ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಮಾಡಲಾಗಿದೆ. ಒಟ್ಟು 293 ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. 74 ಡಿವೈಎಸ್ಪಿಗಳ ವರ್ಗಾವಣೆಯಾಗಿದೆ. ಅರ್ಜುನ್ ಸಿಆರ್, ಚೈತನ್ಯ ಕೆಎಂ, ಶ್ರೀಧರ್, ಗಿರೀಶ್ ನಾಯ್ಕ್ ಸಿ, ಪುನೀತ್, ಅನಿಲ್ ಕುಮಾರ್ ಸೇರಿದಂತೆ ಒಟ್ಟು 293 ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಪಘಾತದಲ್ಲಿ ಗಾಯಗೊಂಡಿದ್ದಂಥ ವ್ಯಕ್ತಿಯನ್ನು ಸ್ವತಃ ತಮ್ಮ ವಾಹನದಲ್ಲಿ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಶಿರಸಿ ಶಾಸಕ ಭೀಮಣ್ಣ ನಾಯಕ್ ಮಾನವೀಯತೆಯನ್ನು ಮೆರೆದಿದ್ದಾರೆ. ಕೆಲಸದ ನಿಮಿತ್ತ ಶಿರಸಿಯಿಂದ ಸಿದ್ದಾಪುರದ ಕಡೆಗೆ ಭೀಮಣ್ಣ ನಾಯಕ್ ತೆರಳ್ತಾ ಇದ್ರು. ಈ ವೇಳೆ ಆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದವರನ್ನ ಕಂಡು ಗಾಡಿ ನಿಲ್ಲಿಸಿದಂಥ ಭೀಮಣ್ಣ ಗಾಯಾಳುವನ್ನ ತಮ್ಮದೇ ವಾಹನದಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಸದ್ಯ ಶಾಸಕರ ನಡೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಬಿಸಿಲಿಂದ ಬಸವಳಿದ ಜನರಿಗೆ ಹವಾಮಾನ ಇಲಾಖೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತದಿಂದಾಗಿ ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ರಾಜ್ಯದ ಕರಾವಳಿ, ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮೇ 14ರವರೆಗೆ ಗುಡುಗು ಸಹಿತ ಸಾಧಾರಣ ಮಳೆ ಇದೆ. ಮೇ 14ರಂದು ಕಲಬುರಗಿ, ವಿಜಯಪುರ ಮತ್ತು ರಾಯಚೂರು ಜಿಲ್ಲೆಗಳಲ್ಲೂ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಎಚ್ಚರಿಸಿದೆ. ಕೋಲಾರ ತಾಲೂಕಿನ ಬಾರಂಡಹಳ್ಳಿ ಕೆರೆ ನೀರಿಲ್ಲದೆ ಬರಿದಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಕೆಲ ಮರಳು ದಂಧೆಕೋರರು ಕೆರೆಯಲ್ಲಿ ಅವ್ಯಾಹತವಾಗಿ ಮಣ್ಣು ಗಣಿಗಾರಿಕೆ ಮಾಡ್ತಿದ್ದಾರೆ. ಜೆಸಿಬಿ ಹಾಗೂ ಟಿಪ್ಪರ್ ಲಾರಿಗಳನ್ನು ಬಳಸಿ ಮಣ್ಣನ್ನು ಯಥೇಚ್ಛವಾಗಿ ಅಗೆದು ಮಾರಾಟವನ್ನು ಮಾಡಲಾಗ್ತದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಹೋರಾಟಗಾರರು ಆರೋಪವನ್ನು ಮಾಡಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಜನರ ಜೀವದ ಜೊತೆಗೆ ಕೋಳಿ ಮಾಂಸ ಮಾರಾಟಗಾರರು ಚೆಲ್ಲಾಟ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬಾಗೇಪಲ್ಲಿ ಜನರ ಕುಡಿಯೋ ನೀರಿಗೆ ಆಧಾರವಾದ ರೆಡ್ಡಿ ಕೆರೆಯಲ್ಲಿ ಕೋಳಿ, ಮೀನು ತ್ಯಾಜ್ಯವನ್ನು ಸುರಿದು ಹೋಗ್ತಿದ್ದಾರೆ. ಇದರಿಂದ ನೀರು ಮಲಿನಗೊಂಡು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದು ತಾಲೂಕು ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸ್ನೇಹಿತರೊಂದಿಗೆ ಈಜೋಕೆ ಹೋಗಿದ್ದ ಬಾಲಕ ನಾಪತ್ತೆಯಾಗಿದ್ದಾನೆ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ವಣಗೇರಿಯಲ್ಲಿ ಘಟನೆ ನಡೆದಿರುವುದು. ಹನುಮಂತ ಅಪ್ಪಾಜಿಗೌಡ ನಾಪತ್ತೆಯಾದ ಬಾಲಕ 6 ಜನ ಸ್ನೇಹಿತರೊಂದಿಗೆ ಹನುಮಂತು ಈಜೋಕೆ ಹೋಗಿದ್ದ. ಈಜುಬಾರದೆ ನಾಪತ್ತೆಯಾಗಿದ್ದು ಅಗ್ನಿಶಾಮಕ ದಳ ಶೋಧವನ್ನು ಮುಂದುವರೆಸಿದೆ. ಸಾರ್ವಜನಿಕರು ಕಳೆದುಕೊಂಡಿದ್ದಂಥ ಸುಮಾರು 27 ಮೊಬೈಲ್ಗಳನ್ನು ಬಾಗಲಕೋಟೆಯ ಜಮಖಂಡಿ ಪೊಲೀಸರು ಪತ್ತೆ ಮಾಡಿದ್ದಾರೆ. ಸಿಪಿಐ ಮಲ್ಲಪ್ಪ ಮಡ್ಡಿ ನೇತೃತ್ವದಲ್ಲಿ ಪಿಎಸ್ಐ ಅನಿಲ್ ಕುಂಬಾರ, ಎಎಸ್ಐ ಭೀಮ್ಸಿ ಮದರಕಂಡಿ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಕಳೆದು ಹೋದಂಥ ಮೊಬೈಲ್ಗಳ ಪತ್ತೆ ಮಾಡಿ ದೂರು ದಾಖಲಿಸಿದ್ದಂಥ ಮಾಲೀಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಜಮಖಂಡಿ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಅಪರಿಚಿತರು ಮಹಿಳೆಗೆ 2.26 ಲಕ್ಷ ಹಣ ವಂಚನೆ ಮಾಡಿರೋ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ನವನಗರದ ನಿವಾಸಿ ನಿರ್ಮಲಾ ಚೋರಿ ವಂಚನೆಗೆ ಒಳಗಾದವರು. ನಿರ್ಮಲಾಗೆ ಫೋನ್ ಮೂಲಕ ಕರೆ ಮಾಡಿದ್ದ ಅಪರಿಚಿತರು ಗಮನಕ್ಕೆ ಬಾರದಂತೆ ಅವರ ಬ್ಯಾಂಕ್ ಖಾತೆಯಿಂದ 2.26 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿಕೊಂಡು ವಂಚನೆ ಮಾಡಿದ್ದಾರೆ. ಸದ್ಯ ಎಪಿಎಂಸಿ ನವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ತನಿಖೆ ಮುಂದುವರಿಸಲಾಗಿದೆ. ಬಿಎಸ್ಪಿಎಲ್ ಕಾರ್ಖಾನೆಯ ವಶದಲ್ಲಿರುವಂತಹ ಕೆರೆಯನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಅಂತ ಹೈಕೋರ್ಟ್ ಆದೇಶವಿದ್ದರೂ ಕೂಡ ಸಾರ್ವಜನಿಕರ ಬಳಕೆಗೆ ಕೆರೆಯನ್ನು ಬಿಡ್ತಾ ಇಲ್ಲ. ಇದನ್ನು ವಿರೋಧಿಸಿ ಜಾನುವಾರುಗಳ ಜೊತೆ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪಿಯು ಟಾಪರ್ಸ್ಗಳಿಗೆ ವಿಶೇಷ ಭೇಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರು ನಾಗರಿಕ ವಿಮಾನಯಾನಕ್ಕೆ 75 ವರ್ಷ ಪೂರೈಕೆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿಜಯಪುರ ಆಂಜನೇಯನ ಭವ್ಯ ಮೂರ್ತಿಯ ಶೋಭಾಯಾತ್ರೆ ನಡೆಯಿತು. ನಗರದ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗ ಶೋಭಾಯಾತ್ರೆಗೆ ಚಾಲನೆಯನ್ನ ಕೊಡಲಾಯಿತು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮುಖಂಡರು ಚಾಲನೆ ಕೊಟ್ಟರು. ಉತ್ತರ ಕರ್ನಾಟಕ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇವಿಯ ಜಾತ್ರೆಯ ಸಂಭ್ರಮ ನಡೆದಿದೆ. ಜಾತ್ರೆಗೆ ಬರುವ ಭಕ್ತರಿಗಾಗಿ ದೇವಸ್ಥಾನ ಪ್ರಾಧಿಕಾರ ಮತ್ತು ಸ್ಥಳೀಯರ ಸಹಕಾರದಿಂದ 20 ದಿನ ಮಹಾದಾಸೋಹ ಹಮ್ಮಿಕೊಂಡಿದೆ.